ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸರ್ವಶಕ್ತಿವಂತ ಭಗವಂತನೂ ತನ್ನ ಜೊತೆ ಇದ್ದಾನೆ ಎಂದು ತಿಳಿದಾಗ ಅಧೈರ್ಯವು ದೂರ ಹೋಗುತ್ತದೆ, ಆತ್ಮಿಕ ಬಲ ಹೆಚ್ಚುತ್ತದೆ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಆದಿತ್ಯ ಹೃದಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ರಾವಣನ ಮಾಯೆಯ ಪ್ರಭಾವದಿಂದಾಗಿ ಪಾತಾಳದಿಂದ ಮಾಯಾಕ್ರಿಮಿಗಳು ದೊಡ್ಡ ಸಂಖ್ಯೆಯಲ್ಲಿ ಧಾವಿಸಿ ಬರುತ್ತವೆ. ಇವು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕಪಿಗಳು ಹಾಗೂ ರಾಮಲಕ್ಷ್ಮಣರು ದೇಹ ಒಳವಕ್ಕೂ ನಾನಾ ಅನಾರೋಗ್ಯಗಳನ್ನು ಸೃಷ್ಟಿಸತೊಡಗುತ್ತವೆ. ಇದರಿಂದಾಗಿ ಶಕ್ತಿ ಕಳೆದುಕೊಂಡು ರಾಮ ಹಾಗೂ ಕಪಿಗಳು ಇನ್ನೊಂದು ನೆಲಕ್ಕೆ ಹೊರಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಮಹಾಮುನಿ ಅಗಸ್ತ್ಯರು ಧಾವಿಸಿ ಬರುತ್ತಾರೆ. ಅವರು ಒಂದು ಮಂತ್ರವನ್ನು ರಾಮನಿಗೆ ಉಪದೇಶಿಸುತ್ತಾರೆ. ಮಂತ್ರವೇ ಆದಿತ್ಯ ಹೃದಯ. ಇದನ್ನು ಆದಿತ್ಯ ಕವಚ ಎಂದು ಕರೆಯುತ್ತಾರೆ. ಆದಿತ್ಯ ಎಂದರೆ ಸೂರ್ಯ. ಇದು ಸೂರ್ಯನನ್ನು ಸ್ತುತಿಸುವ ಮಂತ್ರ. ಆದಿತ್ಯ ಮಂತ್ರೋಪದೇಶದ ನಂತರ ಅಗಸ್ತ್ಯರ ಸೂಚನೆಯಂತೆ ಬ್ರಹ್ಮಾಸ್ತ್ರ ಹೂಡಿದ ರಾಮನ ಬಾಣದಲ್ಲಿ ಶಕ್ತಿ ಜಾಗೃತವಾಗುತ್ತದೆ. ರಾಮ ಪ್ರಯೋಗಿಸಿದ ಬಾಣದಿಂದ ರಾವಣನ ಕವಚ ಛೇದವಾಗಿ ರಾವಣ ಸಾಯುತ್ತಾನೆ. ಅಗಸ್ತ್ಯರಿಂದ ಉಪದೇಶಿಸಲ್ಪಟ್ಟ ಆದಿತ್ಯ ಹೃದಯದಿಂದ ರಾವಣನ ವಧೆ ಮಾಡುವ ಶ್ರೀರಾಮನ ತಪಸ್ಸು ಸಂಪೂರ್ಣವಾಗಿರುತ್ತದೆ. ಗೊತ್ತಾಯ್ತಾ? ಆದಿತ್ಯ ಹೃದಯ ಪಾರಾಯಣದ ಫಲ. ಆದಿತ್ಯ ಹೃದಯ ಪಾರಾಯಣದ ಎಲ್ಲ ಕಾರ್ಯಗಳಲ್ಲೂ ಜಯ, ಆಪತ್ತುಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯ. ಆಯುರಾರೋಗ್ಯ ಅಭಿವೃದ್ಧಿಯೂ ಸಾಧ್ಯ. ಸೂರ್ಯನೇ ವಿಶ್ವಶಕ್ತಿಯಾಗಿರುವಾಗ ಸೂರ್ಯನೇ ರುದ್ರ, ಸೂರ್ಯನೇ ಬ್ರಹ್ಮ, ವಿಷ್ಣು, ಸೂರ್ಯ ವ್ರತ, ಸೂರ್ಯ ನಮಸ್ಕಾರಗಳು ದೇಹ ಮನಸ್ಸಿಗೆ ಶಕ್ತಿ ಕೊಡುತ್ತವೆ. ಸೂರ್ಯನ ಪರಬ್ರಹ್ಮ, ಆ ಸೂರ್ಯನೇ ನಮ್ಮಲ್ಲಿ ತುಂಬಿರುವ ಶಕ್ತಿ. ಆದಿತ್ಯ ಹೃದಯ ಸ್ತೋತ್ರ ವ್ಯಕ್ತಿಯೊಳಗಿರುವ ಆತ್ಮವಿಶ್ವಾಸ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿ. ವೈಜ್ಞಾನಿಕ ಪ್ರಯೋಗ ಏನು ಅಂದರೆ, ಇದು ವೈಜ್ಞಾನಿಕವಾಗಿಯೂ ಸತ್ಯ. ಇದು ಎಲ್ಲ ಕಾಯಿಲೆಗಳಿಂದ ಕೂಡಿದ ಸೇರಿದಂತೆ ಎಲ್ಲ ರೋಗಗಳು ಕೊರೋನಾ ಕಾಲದಲ್ಲೂ ಅಷ್ಟೇ ಎದುರಿಸುವ ನಮಗೆ ರೋಗ ಪ್ರತಿರೋಧ ಶಕ್ತಿ ಅಥವಾ ಹಿಮ್ಮೆಟ್ಟಿಸುವ ಅಗತ್ಯವಾಗಿತ್ತು. ಈ ಇಮ್ಯುನಿಟಿ ಬರುವುದಿಲ್ಲ. ವಿಟಮಿನ್ ಸಿ ಮೂಲಕ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಸೂರ್ಯನ ಬೆಳಕಿನಲ್ಲಿ ನಿಂತು ಆದಿತ್ಯ ಹೃದಯವನ್ನು ಪಠಿಸುವುದು ಎಂದರೆ ವಿಟಮಿನ್ ಸಿ ಅನ್ನು ಪಡೆಯುವುದು, ಅರ್ಥಾತ್ ಎಲ್ಲ ರೋಗಗಳನ್ನು ಎದುರಿಸಲು ಶಕ್ತಿ ಪಡೆಯುವುದು ಎಂದೇ ಅರ್ಥ. ಇಂದಿನ ಸಂಕಟದ ಸಮಯದಲ್ಲಂತೂ ಆದಿತ್ಯ ಕವಚ ನಮಗೆ ಆಪತ್ ಬಾಂಧವ. ಗೊತ್ತಾಯ್ತಾ? ತಥೋ ಯುದ್ಧ ಪರಿಶ್ರಾಂತ ಸಮರೇ ಚಿಂತೆಯ ಸ್ನಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ರಾವಣನ ಜೊತೆ ಯುದ್ಧ ಮಾಡಿ ಬಳಲಿ ಚಿಂತೆಯಿಂದ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲು ಸಿದ್ಧವಾಗಿ ಮುಂದೆ ನಿಂತ ರಾವಣನನ್ನು ನೋಡಿ ಇವನನ್ನು ಗೆಲ್ಲುವುದು ಹೇಗೆ ಎಂದು ಯೋಚಿಸಿದ ರಾಮನನ್ನು ನೋಡಿ ಅಗಸ್ತ್ಯನು ದೈವಸ್ತೈಶ್ಚ ಸಮಾಗಮ್ಯ ದೃಷ್ಟುಮಭ್ಯಾಗ್ಯತೋ ರಣಂ ಉಪಗಮ್ಯ ಬ್ರವೀಧ್ರಾಮಂ. ಅಗಸ್ತ್ಯೋ ಭಗವಾನ್ ಋಷಿ. ದೇವತೆಗಳೊಡನೆ ಈ ಅದ್ವಿತೀಯವಾದ ಯುದ್ಧವನ್ನು ನೋಡುತ್ತಿದ್ದ ಮಹರ್ಷಿ ಅಗಸ್ತ್ಯರು ಶ್ರೀರಾಮನ ಸಮೀಪ ಬಂದ ಮೇಲೆ ಹೇಳುವಂತೆ ತಿಳಿಸಿದರು. ರಾಮ ರಾಮ ಮಹಾಬಾಹೋ ಶೃಣುಗ್ರಹಂ ಸನಾತಂ ಯೇನ ಸರ್ವಾನ್ ರೀನ್ ವತ್ಸ ಸಮರೇ ವಿಜಯಿಸಿ. ಮಹಾವೀರನಾದ ರಾಮಚಂದ್ರ, ನಾನು ಹೇಳುವ ಈ ಸನಾತನ ರಹಸ್ಯವನ್ನು ಶ್ರದ್ಧೆಯಿಂದ ಆಲಿಸು. ಇಂದ ನಿನ್ನ ಎಲ್ಲ ಶತ್ರುಗಳನ್ನು ಯುದ್ಧದಲ್ಲಿ ಜಯಿಸುವುದು. ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ನಾಶನಂ. ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಆದಿತ್ಯ ಹೃದಯ ಎಂಬ ಈ ಪುಣ್ಯಕರವಾದ ಸ್ತೋತ್ರ ಶತ್ರುಗಳನ್ನು ನಾಶ ಮಾಡಬಲ್ಲದು. ಕಲಾ ಗೆಲ್ಲುವನ್ನೇ ತಂದುಕೊಡುವುದು. ಶಾಶ್ವತ ಹಾಗೂ ಮಂಗಳಕರವಾದ ಫಲವನ್ನು ಇದು ತಂದುಕೊಡುತ್ತದೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಪ್ರಾಣ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶನಂ ಆಯುರ್ವರ್ಧನ ಉತ್ತಮಂ. ಮಂಗಳಕರವಾದ ಸ್ತೋತ್ರಗಳನ್ನೆಲ್ಲ ಇದು ಬಹಳ ಶುಭಪ್ರದವಾಗಿದೆ. ಎಲ್ಲ ಪಾಪಗಳನ್ನು ಕಳೆಯುವುದು. ಈ ಸ್ತೋತ್ರ ಚಿಂತೆ ದುಃಖಗಳನ್ನು ಅಡಗಿಸಿ ಆಯಸ್ಸನ್ನು ಹೆಚ್ಚಿಸುವ ಉತ್ತಮವಾದ ಮಂತ್ರವಿದು. ಸೂರ್ಯ ಆಯುರಾರೋಗ್ಯವರ್ಧನಂ ಎಂಬ ಅನುಭವದ ಮಾತು ಇದು. ಅಂದರೆ ಸೂರ್ಯ ದೇವನು ಆರೋಗ್ಯಕಾರಕ. ಆತನು ವಿಶ್ವ ಮಾನವರ, ಜಂತುಗಳು ಹಾಗೂ ಪ್ರಾಣಿಗಳ ಆರೋಗ್ಯವನ್ನು ವರ್ಧನ ಅರ್ಥಾತ್ ಹೆಚ್ಚು ಮಾಡುತ್ತಾನೆ. ಆಯುರ್ವೇದದಲ್ಲಿ ಕೂಡ ಸೂರ್ಯ ನಮಸ್ಕಾರಕ್ಕೆ ತುಂಬ ಪ್ರಾಶಸ್ತ್ಯವಿದೆ. ಸೂರ್ಯನ ಕಿರಣಗಳು ಎಂತಹ ಕಾಯಿಲೆಗಳನ್ನು ಗುಣಪಡಿಸಬಲ್ಲದು. ಬೆಳಗಿನ ಸೂರ್ಯೋದಯದಿಂದ ಹಿಡಿದು ಸುಮಾರು 1 ಗಂಟೆಯ ಕಾಲದವರೆಗೆ ಹಾಗೂ ಸಂಜೆಯ ವೇಳೆ ಸೂರ್ಯಾಸ್ತಮವಾದ 1 ಗಂಟೆಯ ಮುಂಚೆ ಕುಳಿತಿದ್ದರೆ ಅಂದರೆ ಬರೀ ಮೈಗೆ ಸೂರ್ಯನ ಈ ಒಂಬಣ್ಣದ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/2/2026 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿಋತು, ಮಾಘ ಮಾಸ, ತಿಥಿ ಪೌರ್ಣಮಿ, ರಾತ್ರಿ 4:05.
ನಕ್ಷತ್ರ ಪುಷ್ಯ ರಾತ್ರಿ 12:35, ಮಳೆ ಶ್ರವಣ 3ನೇ ಪಾದ, ರಾಹುಕಾಲ 4:58ರಿಂದ 6:25, ಕುಳಿಕಕಾಲ 3:30ರಿಂದ 4:58, ಯಮಗಂಟಕಾಲ 12:30ರಿಂದ 2:04. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.